ಬಡವ್ರ ತವ ಕಾಸು ವಸೂಲಿ ಮಾಡ್ತೀಯಲ್ಲ ತೋರ್ಸ ತೋರ್ಸಣ ತೋರ್ಸ ತೋರ್ಸಣ ಬಗುಳ್ಳ ಬಗುಳ್ಳ ಯಾರನ್ನ ಹೇಳಿದ್ದು ಮೇಡಮ್ ತಾವು ಕಾಸು ಕೇಳಕ್ಕೆ ಬಗುಳ್ಳ ಬಗುಳ್ಳ ಇಲ್ಲ ಇಲ್ಲ ಬಾವಾ, ನಾನು ಅವನಿಗೆ ಏನು ಹೇಳಿಲ್ಲ ಬಾವಾ. ಇವನ್ ಸುಮ್ನೆ ನನ್ ಕಡೆ ನೋಡ್ತಿದ್ದಾನೆ ಅಷ್ಟೇ. ಏ ಶಿವಪ್ಪ, ಯಾಕೋ ನನ್ ಕಡೆ ನೋಡ್ತಿದ್ಯಾ? ನೀನೇ ತಾನೆ ಟೀಚರ್ ಹತ್ರ ದುಡ್ಡು ವಸೂಲಿ ಮಾಡಿದ್ದು. ಬಾಯ್ ಬಿಟ್ ಪೊಗಳೋ ಬಾವಾ, ನನ್ನ ನಂಬಿ ಬಾವಾ, ನಾನು ಅವನಿಗೆ ಏನು ಹೇಳಿಲ್ಲ. ಅದಕ್ಕೆ ಈ ನನ್ನ ಮಗ ಸರಿ ಇಲ್ಲ, ಅದಕ್ಕೆ ಇವನ್ನ ಕೆಲಸದಿಂದ ಓಡಿಸಿದ್ದು. ನಾನು ಹೇಳಿದ್ದೆ ಬಾವಾ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಏ ಶಿವಪ್ಪ, ಹೇಳಿರ್ಲಿಲ್ವ ನಿನಗೆ? ಯಾಕೋ ಪದೇ ಪದೇ ನನ್ನ ಮರ್ಯಾದೆ ತೆಗಿತ್ಯಾ? ನಾನು ಹೇಳೋದೊಂದು, ನೀನ್ ಮಾಡೋದೊಂದು. ಈಗ ನೀನ್ ಮಾಡಿದ ಕೆಲ್ಸದಿಂದ ಬಾವ್ನವರು ನಾನೇ ಹೇಳಿ ನಿನ್ಗೆ ಈ ಕೆಲಸ ಮಾಡ್ಸಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಹೌದು, ನಂದೇ ತಪ್ಪು, ನಂದೇ ತಪ್ಪು. ಅದಕ್ಕೆ ನಾನ್ ನಿಮ್ಮಲ್ಲಿ ತೆಪ್ಪು ತಿಳ್ಕತಿಲ್ಲ. ಲೇ ನೋಡ್ದೇನ್ಲ, ಅದಕ್ಕೆ ನೊಂದ್ಕತ್ತಾರೆ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇವನಿ. ಇಲ್ಲ ಅಂದಿದ್ರೆ ಇವತ್ತೇ ನಿನ್ ಕಡೆ ದಿವಸ ಆಗ್ಬಿಡೋದು. ಹೇಳ 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 ಹೋಗಲ್ಲೇ. ನೋಡ್ ಬಸಣ್ಣ, ಇವನ್ ಓಸಿ ಬುದ್ಧಿ ಹೇಳು. ನಾವು ಜನಗಳನ್ನ ಒಂದ್ ಮಾಡಕ್ ಹೊಂಟಿದ್ರೆ ಇವನ್ ಅವ್ರಿಗೆಲ್ಲ ತೊಂದರೆ ಕೊಡ್ತಾವನೆ. ನಾನು ಅದನ್ನೇ ಹೇಳಿದ್ದು ಬಾಬಾ, ಜನರಿಗೆ ತೊಂದರೆ ಕೊಡಬಾರ್ದು ಅಂತ. ಏ ಶಿವಪ್ಪ, ಹೋಗು, ಟೀಚರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ದುಡ್ಡು ವಾಪಸ್ ಕೊಟ್ಟು ಬಾ. ನಾನಾಗ್ಲೇ ಮೇಡಮ್ ದುಡ್ಡು ವಾಪಸ್ ಕೊಟ್ಟಾಯ್ತು. ಏನು? ಶಿವಪ್ಪ ವಸೂಲಿ ದುಡ್ಡು ತಂದು ನಿಮ್ ಹತ್ರ ಕೊಟ್ಟ? ದೇವ್ರೆ, ಎಷ್ಟು ಕೊಬ್ಬು ಇವನ್ಗೆ. ಇಲ್ಲ, ಮೇಡಮೇ ಕೊಟ್ಟಿದ್ದು. ಏಯ್ ನಡಿಲ್ಲ, ಕಂಪ್ಯೂಟರ್ ತಗ ನಡಿಲ್ಲ, ಹೋಗಲ್ಲ ಹೋಗ ಹೋಗಲೇ. ನಂದಿತಾ, ಇವತ್ತು ಬಲ್ಗಡೆನೆ ಎತ್ತಿದ್ಯಾ, ಜಸ್ಟ್ ಮಿಸ್. ಇಷ್ಟು ದಿನ ರಾಮನ್ ಪ್ರೀತಿ ಮರ್ಯಾದೆ ಮಾತ್ರ ನೋಡಿದ್ದೆ, ಇವತ್ತು ಅವನು ಉಗ್ರ ರೂಪ ತೋರಿಸ್ಬಿಟ್ಟ. ಇನ್ನು ಮೇಲೆ ಈ ಮನೇಲಿ ಸ್ವಲ್ಪ ಹುಷಾರಾಗೇ ಇರಬೇಕು. ಆಗಿದ್ದಾಗೋಯ್ತು, ಬಿಟ್ಬಿಡಮ್ಮ. ಅದು ಹೇಗೆ ಸುಲಭವಾಗಿ ಬಿಟ್ಬಿಡೋಕ್ಕಾಗತ್ತೆ? ದುಡ್ಡು ಕೊಟ್ಟ ಮೇಲೂ ಆಳನ್ನು ಕಳಿಸಿ ಗಲಾಟೆ ಮಾಡಿಸಿದಾನಲ್ಲ, ಆ ರಾಮನ್ ಹೇಗೆ ನಂಬೋದು? ಇಲ್ಲ ಸುಶೀಲ್, ರಾಮ್ ಒಳ್ಳೆಯವರು ಅಂತ. ಅವ್ರ
ಕಣ್ಣಲ್ಲಿ ನಿಜಾಯಿತಿ ಇದೆ. ನೋಡ್ತಾ ಇರು, ಇದರಲ್ಲಿ ಅವ್ರದ್ದೇನು ತಪ್ಪಿರಲ್ಲ. ಒಳಗೆ ಬರ್ಬೋದಾ? ಲೈ ಶಿವಪ್ಪ, ಬಾರ್ಲ ಒಳಿಕೆ. ಮತ್ತೆ ಇವನನ್ನ ಯಾಕೆ ಕರ್ಕೊಂಬಂದ್ರಿ? ಹೇಳ್ತೀನಿ. ಲೈ, ಅದನ್ನ ಮಡಗ್ಬಿಟ್ಟು ಸಮಯ ಕೇಳಲ್ಲ. ಕ್ಷಮಿಸಿ ನನ್ನ. ಲೈ, ಖಾಲಿ ಬಿಟ್ಟು ಸಮಯ ಕೇಳಲ್ಲ. ಕ್ಷಮಿಸಿ ಸರ್, ನನ್ನ ಇನ್ಮ್ಯಾಕ್ ಹಿಂಗೆ ಮಾಡೋಕ್ಕಿಲ್ಲ. ದೊಡ್ಡ ಮನೆಯಿಂದ ತೆಪ್ಪಾಗ್ಬಿಟ್ಟೈತೆ. ಇನ್ಮೇಲೆ ಹಿಂಗೆ ಆಗಕ್ಕಿಲ್ಲ. ನನಗೆ ಕ್ಷಮಿಸ್ಬಿಡಿ. ಅಯ್ಯೋ, ನೀವು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನಾನು ಬರ್ತೀನಮ್ಮ, ಬರ್ತೀನಿ. ಲೈ, ನೋಡ್ಲಾ? ರೆಡಿಯಾ ಲೈ? ರಮಣ, ಮೇಡಮ್ನ ನೋಡ್ದ? ಯಾಕೆ ಆ ಥರ ನಮ್ಮಿಬ್ರು ಮ್ಯಾಕೆ ಕಾಪ್ತಲ್ಲಿ ಕೂಗಾಡ್ಕೊ ಹೋದ್ರು ಅಂತ? ಮಂಜ, ಎಲ್ಲ ಶಿವಪ್ಪಂದೆ ಕಣ್ಲ ಕಿತಾಪತಿ. ಬಡ್ಡಿ ಮಗ ನಾವು ಕೊಟ್ಟಿರೋ ಕಬ್ದು ಅವನು ದುಡ್ಡು ವಸೂಲಿ ಮಾಡ್ಕೊಂಡವನೆ. ಅಯ್ಯೋ, ಆಮ್ಯಾಕೆ ಇನ್ನೇನು ಸರಿಯಾಗಿ ವಾಂಚ್ ಬೆಂಡೆತ್ತೀವ್ನಿ. ಅವನು ತಗೊಂಡಿದ್ದ ದುಡ್ಡನ್ನ ಮೇಡಮಿಗೆ ವಾಪಸ್ ಕೊಡಿಸಿ, ಶಿವಪ್ಪನ ಮೇಡಮ್ ಕಾಲಿಗೆ ಬೀಳ್ಸಿಕ್ಕೆ ಸಮಯ ಕೇಳಿಸಿ ಕಂಪ್ಯೂಟರ್ನ ವಾಪಸ್ ಕೊಟ್ಬಿಟ್ಟಕ್ಕಲ್ಲ. ಇನ್ನು ಶಿವಪ್ಪ ಊರಿಗೆ ಕಾಲು ಮಡ್ಗಕ್ಕಿಲ್ಲ. ನೋಡ್ತಿರೋ, ಟೀಚರ್ ಮನೇಲಿ ನಾನು ಅವನಿಗೆ ಪಾಠ ಮಾಡಿ ಕಳಿಸಿವ್ನಿ. ಓ, ಹಂಗಾರೆ ಎಲ್ಲ ಇಷ್ಟ ಮುಗ್ದಂಗೆ ಅಲ್ವಣ? ಒಂಥರ ಮುಗ್ದಂಗೆಯ. ಓ, ಇನ್ಮ್ಯಾಕೆ ನೀನು ನಿನ್ನ ಪಾಡ್ಗೆ, ಮೇಡಮ್ ಅವ್ರ ಪಾಡ್ಗೆ ಅಲ್ವೇ? ಹ್ಞೂ ಕಳ್ಳ ಮಂಜ. ಇನ್ಮ್ಯಾಕೆ ಮನೆ ಗರಡಿ ತ್ವಾಟ ಅನ್ಕೊಂಡು ಆರಾಮಾಗಿರ್ಬೋದು. ಆದ್ರೂ ಮಂಜ, ಏನು ರಾಮಣ್ಣ? ನಾನು ಬರೋವಾಗ ಮೇಡಮ್ಗೆ 3 ಕಿತ ಹೋಗ್ಬತ್ತೀನಿ ಅಂತ ಹೇಳಿದೆ. ಅವ್ರು 1 ಕಿತನೂ ಮಾತಾಡಲಿಲ್ಲ. ನನ್ನ ತವ ಮಾತಾಡ್ದೆ ಹಂಗೆ ಒಳಗೆ ಕೊಂಡೋಗ್ಬಿಟ್ರು. ಓ ರಾಮಣ್ಣ, ನೀನು ಬ್ರಹ್ಮಚಾರಿ ಕಣಪ್ಪ. ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ಕೊಡ್ತು. ಲವ್ ಬಡ್ಡಿದೆ, ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅವರು ನನ್ನ ಬಗ್ಗೆ ಏನು ತಿಳ್ಕೊಂಡಿರ್ಬೋದು ಅಂತ ಯೋಚನೆ ಮಾಡ್ತೀವಿ. ಇದನ್ನ ಯೋಚನೆ ಅನ್ನಲ್ಲ ಕಣಣ್ಣ, ಇದಕ್ಕೆ ಬ್ಯಾರನೇ ಒಂದು ಹೆಸರು ಐತೆ. ಹಾಂ ಲವ್ ಬಡ್ಡೆತ್ತದೆ, ನಿನ್ನ ತಲೆಯಾಗೇನು ಬೇರೆ ಯೋಚನೆ ಬರೋಕ್ಕಿಲ್ವಾ? ನೀನು ನನ್ನ ದೋಸ್ತಲ್ಲ ದುಶ್ಮನ್ಲ? ನಿನಗಿಂತ ನಮ್ಮ ಭಾಷೆ ಎಷ್ಟೋ ವಾಸಿ. ನಾನು ಹೇಳಿದ್ನೆಲ್ಲ ಪೂರ್ತಿ ಕೇಳ್ತಾರೆ. ನಾನು ಅವ್ರ ತವನೇ ಹೋಯ್ತೀನಿ. ಬಾಸು, ನೀವೇ ನನ್ನ ನಿಜವಾದ ದೋಸ್ತು. ಆಹಾ, ಅಲ್ಲ ಅವನಲ್ಲ ಅವನು ಬಡ್ಡೇದ ಹುಚ್ಚ ನನ್ನ ಮಗ. ನೀವೊಬ್ಬರೇ ಬಾಸು ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ಅಂದರೆ. ಬಾಸು, ನೀವೇ ಹೇಳಿ, ನನ್ನ ನೋಡಿದ್ರೆ ಯಾವ ಕಡೆಯಿಂದನಾರ ಪ್ರೀತಿ ಗೀತಿಲಿ ಬಿದ್ದವನಂಗೆ ಕಾಣ್ತೀನ? ಬಾಸು, ಮೇಡಮ್ ಮನೆಯಿಂದ ಈಚೆಗೆ ಬರುವಾಗ 3 ಕಿತ ಹೇಳಿದೆ. ಅದಕ್ಕೆ ಅವ್ರು 1 ಕಿತನಾರ ಬಾಯ್ಬಿಟ್ಟು ಹೇಳ್ಬಾರ್ದ? ಪಾಪ ಮಾಡ್ಕೊಂಡು ಒಳಗೆ ಕೊಂಟೋಗ್ಬಿಟ್ರು. ಮೇಡಮ್ಗೆ ಮೂಗಿಂತದಿಲ್ಲ ಪಾಪ. ಅವರು ನನ್ನ ಬಗ್ಗೆ ಏನು ತಿಳ್ಕೊಂಡವ್ರೆ ಅಂತ ನಾನು ತಿಳ್ಕೊಳ್ಳೋವರೆಗೂ ನಂಗೆ ನಿದ್ದು ಬರೋಕ್ಕಿಲ್ಲ.
ಆಮೇಲೆ ನಾನು ಗಿರುತಿಲಿ ಬಿದ್ದಿದ್ದೀನಿ ಅಂತ ನೀವು ತಿಳ್ಕೊಬಿಟ್ಟಿರಾ? ನಾನು ಪಕ್ಕ ಬ್ರಹ್ಮಚಾರಿ. ಇವತ್ತು ರಾಮು ಅವ್ರ ಕಣ್ಣಲ್ಲಿ ಅದು ಎಷ್ಟು ಕೋಪ, ಆವೇಶ. ಮಾಡಿದಿರೋ ತಪ್ಪಿಗೆ ತಲೆ ತಗ್ಸೋ ಗುಂಡವ್ರು ಅಲ್ವೇ ಅಲ್ಲ ಅನ್ಸುತ್ತೆ. ಯಾವಾಗಲೂ ಸಾಧು ಹಾಗೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಮಗು ಹಾಗೆ ಇರೋರು ಇವತ್ತು ಇಷ್ಟೊಂದು ಕೋಪ ಪಟ್ಟಿರೋದು ನೋಡಿದ್ರೆ ಅವ್ರ ಒಳ್ಳೆತನಕ್ಕೆ ಕೋಪನೇ ಬೇಲಿ ಅನ್ನೋದು ಗೊತ್ತಾಗುತ್ತೆ. ಬಸ್ಸು, ಮೇಡಮ್ ತಾವು ಮಾತಾಡೋಕ್ಕೆ ಸ್ಯಾನೆ ದಿಗ್ಲಾಗ್ತದೆ ಬಸ್ಸು. ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ನಾನು ತಾವು ಮಾತಾಡದೆ ಹಂಗೆ ಹೊಂಟೋಗ್ಬಿಟ್ರು. ಅಷ್ಟೊಂದು ಕೋಪ ಏನಕ್ಕೆ ಅಂತೀನಿ ಅಲ್ಲ ಬಸ್ಸು. ನೋಡಿ, ನೀವು ನನ್ನ ದೋಸ್ತು, ನೀವೇ ಹೇಳಿ ಯಾಕಿರ್ಬೋದು ಬಸ್ಸು? ಸುಮ್ಕೆ ಹಂಗೆ ಒಂದು ಯೋಚನೆ ಮಾಡಿ ಹೇಳಿ. ಅಲ್ಲ, ನಿಮ್ಮ ಫ್ರೆಂಡು ರಾಮ ಕಷ್ಟದಲ್ಲಿ ತಗಲಾಕೊಂಡವನೇ, ಒಸಿ ಸಹಾಯ ಮಾಡಿಕೊಡಿ. ಓ ಬಾಸು, ಚೈನು ಬಾಸು, ಬಲೆ ಇದ್ರಕತ್ ಬಿಡಿ ನೀವು. ಅಲ್ಲ, ಮೇಡಮ್ ಚೈನೀಸಕ್ಕೆ ಕೋಪ ಮಾಡ್ಕೊಂಡವ್ರಂತ ನೀವ್ ಹೆಂಗ್ ಕಂಡುಹಿಡಿದ್ರಿ ಬಾಸು? ಚೈನ್ನ ಹುಡುಗನ್ಗಲ್ಲಿ ಕೊಟ್ಟು ಕಳಿಸ್ದೆ, ನಾನೇ ತಗೋಗಿ ಕೊಡ್ಬೇಕಿತ್ತು. ಅದಕ್ಕೆ ಮೇಡಮ್ ಕೋಪ ಮಾಡ್ಕೊಂಡಿರೋದು. ಸರಿ ಸರಿ, ಹಂಗಾರೆ ಚೈನ್ ಏನಾಯ್ತು ಅಂತ ನಾಳೆ ಬಾಲುನೇ ಕೇಳ್ತೀನಿ. ಲೇ ಮಂಜ, ನೋಡ್ಲಾ ನೀನು ಸಿ ಕಲ್ತ್ಕ ನನ್ನ ಮಗನೇ. ಹೊಸಿಗೆ ಈ ಕಡೆ ಬಾ. ಏನ್ ಬೇಕು ಅಣ್ಣ, ಒಂದೆರಡು ಪೆನ್ ಡ್ರೈವ್ ಇದೆ ಕೊಡು. ಪೆನ್ನ ಕೆಂಪ ಇಲ್ಲ ಬಿಳಿದ? ಪೆನ್ ಅಣ್ಣ, ಪೆನ್ ಡ್ರೈವ್. ನಮ್ ಸ್ಕೂಲ್ಗೆ ಕಂಪ್ಯೂಟರ್ ಬಂತಲ್ಲ, ಅದ್ ಹಾಕೋದು. ಅದು ನಮ್ದು ಯಾವ ಪೆನ್ಲ? ಅದು ಬಂದಿಲ್ಲ ಕನ್ಲ ಅದು. ಏನಿಲ್ಲ ಬಿಡು. ದೊಡ್ಡೊಟ್ಟೆ, ನಿಂಗೇನೋ ಬೇಕಂದಲ್ಲ ತಗೋ. ಅಣ್ಣ ಈ ಕಡೆ ಬೈಲೆ. ಏನ್ಲ ಅದು? ಅರ್ಧ ಕೆಜಿ ಏನ್ಲ ಅರ್ಧ ಕೆಜಿ? ತಲೆಕಾಲ್ ಮಾಂಸ. ಇದು ಚಿಲ್ಲರೆ ಅಂಗಡಿನ ಮಟನ್ ಅಂಗಡಿನ? ಬೆಳಗ್ಗೆ ತಲೆ ತಿನ್ನಕ್ ಬಂದ್ಬಿಟ್ಟು ಹೋಗ್ರ ಅದ ಸ್ಕೂಲ್ ಹೋಗ ಮಾಡತ್ತವ್ಯ. ರಮಣ, ನೀನ ಕಳ್ತನ ಮಾಡ್ತೀನಲ್ಲ? ಕಳ್ತನ ಇಲ್ಲ ರಮಣ, ಅವ್ನ ನಮಗೆ ಚಾಡಿ ಹೇಳ್ತೇನೆ, ಬುದ್ಧಿ ಕಲ್ಸುಮ ಅಂತ. ಹೌದಾ? ನಡ್ರಿ, ನಾನಿವಾಗ ಬುದ್ಧಿ ಕಲಿಸ್ತೀನಿ ನಿಮ್ಗೆ. ನಡಿ ನಡಿ. ನಮಸ್ಕಾರ ಮಂಚಣ್ಣ. ಓ ರಮಣ, ನಮಸ್ಕಾರ. ನೀವೇನಿಲ್ಲಿ? ಪುನಃ ನೀವ್ ಯಾಕಲ್ಲ ಬಂದ್ರೆ ತಲೆ ತಿನ್ನಕ? ಅದಿರ್ಲಿ ಮಂಚಣ್ಣ, ನೀನ್ ಬೆಳಗ್ಗೆ ಅಂಗಡಿ ತೆಗಿಯುವಾಗ ಸಾಮಾನೆಲ್ಲ ಆಚೆ ಬೀಳಿಸ್ಕೊಬಿಟ್ಟಿದ್ಯಾ. ಕೊಡ್ಲಾ ಇಲ್ಲಿ? ಕೊಡ ಕೊಡ. ತಗ ಮಡಿಕ ಹುಷಾರಾಗಿ. ರಮಣ, ನೀನಾವತ್ತು ಕೊಟ್ಟೆ, ಬೇರೆ ಯಾವನಾರ ಕಳ್ಳನ್ ಮಕ್ಳು ಕೊಡ್ತಾ ಇದ್ರಾ? ನೀನ್ ತಪ್ಪು ಮಾಡಿಕೊಂಡ್ ಬೇರೆ ಕೂರ್ದಿಯ, ಸರಿಯಾಗಿ ಲಿಗಾಬಿಟ್ಟು ಅಂಗಡಿ ಮೇಲೆ ನಿಂತ್ಕೊ ನೀನು. ಹೋಗ ಹೋಗ ಸ್ಕೂಲ್ ಹೋರ. ನಡ್ರಲ್ಲ, ನಡಿಲ್ಲ ನಡಿ. ತಡಿಯಾ,
ಕಳ್ತನ ಮಾಡ್ಬಿಟ್ಟು ಅವ್ರಿಗೆ ಬೈತಿಲ್ಲ. ನಡಿ ನಡಿ ನಡಿ. ಆಯ್ತು, ಎಲ್ಲ ಎಕ್ಕುಟ್ಟು ಆಯ್ತು. ನನ್ನ ಪರಮಸ್ಥಾನ ಆಯ್ತು, ಸಂಬಳ ಇಂಕ್ರಿಮೆಂಟು ಸಿಗದಂಗೆ ಆಗೋಯ್ತು. ಈ ಹಾಳದ ಕಂಪ್ಯೂಟ್ರು ನನ್ನ ಜಾಗಕ್ಕೆ ಹಿಂಗೆ ಬೆಂಕಿ ಹಿಡ್ದೈತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರ್, ಏನಿಲ್ಲ ನಿಂದು? ಅದೇ ನೀವು ಪ್ರಿಂಟ್ರ್ ಬೇಕು ಅಂತ ಕೇಳಿದ್ರಲ್ಲ, ಅವ್ನು ಫೋನ್ ಮಾಡವನೆ. ಅವ್ನಿಗೇನು ಹೇಳಿ? ಒಂದು ಪ್ರಿಂಟರ್ ಕೇಳಿದ್ವಲ್ಲ, ಅದ್ರ ಜೊತೆಗೆ ಇನ್ನೊಂದು ಥರ ಕೇಳು. ಒಂದು ನಿನ್ನ ತಲೆ ಮ್ಯಾಕೆ, ಇನ್ನೊಂದು ನನ್ನ ತಲೆ ಮ್ಯಾಕೆ ಇಟ್ಕೊಂಡು ಸ್ಕೂಲ್ ಪೂರ್ತಿ ಸುತ್ತುಮ. ಸರಿ ಸರ್. ನಿನ್ ಕೈಲ ದಡ್ ನನ್ನ ಮಗನೇ, ಕಂಪ್ಯೂಟ್ರೇ ಇಲ್ಲ, ಪ್ರಿಂಟರ್ ತಂದು ಯಾರ ಮನೆಗೆ ಉಪ್ಪಿನಕಾಯಿ ಹಾಕ್ತೀಯಾ? ಬೇಡ ಅಂತ ಕ್ಯಾನ್ಸಲ್ ಮಾಡು, ಹೋಗು. ಸರಿ ಸರ್. ಅಲ್ಲ ಕಣ್ರಲ್ಲ, ನಿಮ್ಗೆ ಯಾವನಾರ ದಡ್ಡನ ಮಗ ಸಿಗಾಕೊಂಬಿಟ್ರೆ ನುಣ್ಣಗೆ ಬೋಳಿಸ್ಬಿಡ್ತೀರ ಅಲ್ವಾ? ಲೈ, ಕದಿಯ ತಪ್ಪು ಅಂತ ಹೇಳ್ಕೊಟ್ಟಿದ್ದೀವಲ್ಲ ನಿಮಗೆ. ನಾನೇನು ಮಾಡಿ ರಮಣ, ಅವಾಗ ಕಲ್ತಿದ್ದ ಪಾಠ ಮಾರ್ತೋಯ್ತಿತ್ತೆ. ಲೈ ಮಾರು ಹಂಗೆ ಪುಟ್ಟ ಅಂದರೆ ಕಲ್ತಿದ್ದು ಮಾತ್ರ ಅಲ್ಲ, ಕೊಟ್ಟಿದ್ದು ಮರ್ತಿರೋದು ನಿಮಗೆ ಅಲ್ವೇನಲ್ಲ ಬಾಲು? ಲವ್, ನಿನಗೆ ಒಂದು ಕ್ಯಾಮೆ ಹೇಳಿದ್ದೆ, ಗೆಪ್ತಿ ಮಾಡ್ಕ. ನನ್ಗ ಯಾವಾಗ ರಮಣ? ಒಸಿ ಸರಿಯಾಗಿ ಗೆಪ್ತಿ ಮಾಡ್ಕೊಂಡು ಹೇಳ. ಲೇ, ನೆನಪಾಯ್ತೇನಲ್ಲ? ಗೊತ್ತಿಲ್ಲ, ನೀನು ಹೇಳು. ಲವ್, ನಿನಗೊಂದು ಚೈನ್ ಕೊಟ್ಟಿದ್ನಲ್ಲ, ಏನೆಲ್ಲ ಮಾಡಿದೆ ಅದು? ಚೇನಾ? ಹಾಂ, ಕೈಗೆ ಹಾಕೊಳ್ಳೋದು ಸಣ್ಣಕ್ಕೆ ಒಳ್ಳೆ ಚಿನ್ನ ಕಂಡ ಕಾಣ್ತಿತ್ತಲ್ಲ ಅದು. ಸರಿಯಾಗಿ ನೆನಪು ಮಾಡ್ಕೊಳ್ಳ. ಓ ಅದಾ? ಹಾಂ, ಗೊತ್ತಾಯ್ತಾ? ಎಲ್ಲದು? ಅದೇ ಕೈಗೆ ಕಳೆದು. ಹೌದು ಕಲ್ಲ, ಅದೇ ಚಿನ್ನ ಕಣ್ಣ ಕಾಣ್ತಿತ್ತು. ಹೌದು ಬಡ್ಡಿ ಅದ್ನೇ. ಎಲ್ಲೋ ಅದು? ಅದು ಎಲ್ಲಿಟ್ಟೆ ಅಂತ ನೆನಪಿಲ್ಲ ಕಣೋ. ಲೋ ರಬ್ಬರ್ ಬಾಲು, ನಂತಾವ್ ಚೇಷ್ಟೆ ಮಾಡ್ಬೇಡ ಕಣ್ಲಾ, ಮರ ಕಟ್ಟಾಕ್ಬಿಡ್ತೀನಿ. ಇರಿ ರಮಣ, ಬ್ಯಾಗಲ್ಲಿಟ್ಟಾಗ ನೆನಪೈತೆ. ಲವ್ ಬಡ್ಡಿಯದ್ನೇ, ನೀನು ಈ ಸ್ಕೂಲ್ಗೆ ಓದಕ್ಕೆ ಹೋಯ್ತೀಯೋ ಇಲ್ಲ ಇದನ್ನೆಲ್ಲ ಮಾರಕ್ಕೆ ಹೋಯ್ತಿಲ್ಲ? ರಮಣ, ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ, ಎಲ್ಲೋ ಬಿದೋಗದೆ ಅನ್ಸ್ತೈತೆ. ಇವಾಗ ಏನು ಮಾಡೋದು? ಮೇಡಮ್ ಈಗಲೇ ಕಾಪ್ದಲ್ಲವ್ರೆ, ಇನ್ನು ಚೈನ್ ಬೇರೆ ಕಳೆದೋಯ್ತು ಅಂತ ಗೊತ್ತಾದರೆ ಹೋಗಿ ಸಮಯ ಕೇಳಿ ಚೈನ್ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಹೊಸಿ ಕೋಪನಾದರೂ ಕಮ್ಮಿ ಆಗ್ಬೋದು. ಆದರೆ ಹೆಂಗೋಗಿ ಅವ್ರನ್ನ ಮಾತಾಡ್ಸೋದು? ಬೇರೆ ದಾರಿನೇ ಇಲ್ಲ, ಹೋಗ್ಲೇಬೇಕು. ನನ್ನ